ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೋಬನು 21ನೇ ಅಧ್ಯಾಯ 34ರಿಂದ. ಯೋಬನು 21ನೇ ಅಧ್ಯಾಯ 34ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ನನಗೆ ಮಾಡುವ ಆದರಣೆಯು ಎಷ್ಟೋ ವ್ಯರ್ಥವಾಗಿದೆ, ನಿಮ್ಮ ಉತ್ತರಗಳಲ್ಲಿ ಉಳಿದಿರುವುದು ಮಿತ್ರದ್ರೋಹವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ವಿರೋಧಿಗಳಿಗೆ ಒಬ್ಬನು ಎಷ್ಟು ಒಳ್ಳೇದು ಹೇಳಿದ್ರು, ಏನೇ ಮಾಡಿದ್ರು, ಒಂದೊಂದ್ಸಲ ಅವರು ಏನು ಮಾಡ್ತಾರೆ, ಮುಖಕ್ಕೆ ನೈಸಾಗಿ ಮಾತಾಡ್ತಾರೆ, ಅದು ವ್ಯರ್ಥ. ಆದರೆ ಅವರ ಮನಸ್ಸೊಳಗೆ ಒಂದು ಏನೋ ಇಟ್ಟುಕೊಂಡು ಯೋಬನೊಂದಿಗೆ ಅವರು ಮಾತನಾಡಿದ್ದಾರೆ. ಆದರೆ ನಿಜವಾದ ಪ್ರೀತಿ ವಿಶ್ವಾಸ ಅದಲ್ಲ. ಒಂದೊಂದು ಸಲ ಅವರನ್ನು ಏನು ಮಾಡ್ತಾರೆ ಅಂದರೆ, ಮುಖದಾಕ್ಷಿಣ್ಯ ನೋಡಿಕೊಂಡು, ಸಮಯ ನೋಡಿಕೊಂಡು ಅವರು ಮಾತನಾಡ್ತಾರೆ. ಹಾಗೆ ನಿಮ್ಮ ಉತ್ತರಗಳಲ್ಲಿ ಉಳಿದಿರುವುದು ಮಿತ್ರದ್ರೋಹವೇ. ಅವರು ಖಂಡಿತವಾಗಿ ತಿರುಗಿ ಮಾತನಾಡಿದಾಗ ಏನಾಗ್ತದೆ, ಅದಕ್ಕೆ ವಿರುದ್ಧವಾಗಿಯೇ ಮಾತನಾಡ್ತಾರೆ. ನಾವು ಎಷ್ಟೇ ಒಳ್ಳೇದು ಹೇಳಿದ್ರು, ಏನೇ ಮಾಡಿದ್ರು. ಹಾಗೆ ಇವತ್ತು ಇದು ನಮ್ಮ ವಿರೋಧಿಗಳು, ನಾವು ಎಷ್ಟೇ ಸತ್ಯ ಹೇಳಿದ್ರು, ಎಷ್ಟೇ ಮಾತಾಡಿದ್ರು, ಎಷ್ಟೇ ದೇವರ ವಿಷಯವನ್ನು ಮಾತಾಡಿದ್ರು ಕೂಡ ಅವರು ತಿರುಗಿ ಮಾತನಾಡುವಂಥದ್ದು ದ್ರೋಹ. ಈ ಲೋಕದ ವಿಷಯದಲ್ಲಿಯೇ ಅವರು ಬೇಕು ಹೊರತು, ಅವರಿಗೆ ಬೇಕು ಹೊರತು ನಿಜವಾಗಿ ಸತ್ಯ, ದಾರಿ, ನ್ಯಾಯ, ಬೋಧನೆ ಅದು ಬೇಡವೇ ಅವರಿಗೆ ಬೇಡ. ಅದು ಏನಿದ್ರು ಅವರಿಗೆ ಅವರು ದ್ರೋಹ ಮಾತಾಡೋದು. ಯಾಕಂದರೆ ಈ ಲೋಕದ ವಿಷಯ ಅವರಿಗೆ ಈ ಲೋಕದಲ್ಲಿ ಬೇಕಾದಾಗೆ ನೆನ್ನೆ ಮೊನ್ನೆ ನಾವು ತಿಳಿದುಕೊಂಡಾಗೆ ಅವರಿಗೆ ಅವರು ನಡೆಯಬೇಕಾಗಿದೆ. ಆದ್ದರಿಂದ ಅಲ್ಲಿ ಮಿತ್ರ ಉಳಿದಿರುವುದು ಮಿತ್ರದ್ರೋಹ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಎಷ್ಟೇ ಆದರಣೆ ಮಾಡಿದ್ರು, ಏನೇ ಮಾಡಿದ್ರು ವ್ಯರ್ಥ. ಒಂದೊಂದು ಟೈಮಲ್ಲಿ ಕಷ್ಟದಲ್ಲಿ ಬಂದಾಗ ಸರಿಯಾಗಿ ಮಾತಾಡ್ಬೋದು. ಆಗ ನಾವು ತಿಳ್ಕೊಳ್ಬೋದು, ಪರವಾಗಿಲ್ಲ, ನಮ್ಮ ಪರವಾಗಿ ಮಾತಾಡಿದ್ರು ಅಂತ. ಆದರೆ ಅವ್ರ ಬಾಯಲ್ಲಿ ಮಾತು ಮಾತ್ರ, ಹೃದಯದಲ್ಲಿ ಮನಸ್ಸಲ್ಲಿ ದ್ರೋಹ ಇಟ್ಟುಕೊಂಡೇ ಅವರು ನಾಟಕವಾಡುವಂಥದ್ದು. ಹಾಗೆ ಯೋಬನ ಮಿತ್ರರು ಕೂಡ ಅದನ್ನೇ ಮಾಡಿದ್ರು. ಇವತ್ತು ನಮ್ಮಲ್ಲಿ ಕೂಡ ಅದೇ ರೀತಿ ಮಾಡೋರು ಇದ್ದಾರೆ. ಬಾಯಿಗೆ ಒಂಥರ, ಮುಖಕ್ಕೊಂಥರ ಮಾತಾಡ್ತಾರೆ, ಮನಸ್ಸೊಳಗಡೆ ಒಂದು ಬೇರೆ, ಎದುರುಗಡೆ ಒಂದು, ಹಿಂದುಗಡೆ ಒಂದು. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಯೋಬನು 21ನೇ ಅಧ್ಯಾಯ ಮುಕ್ತಾಯವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 22ನೇ ಅಧ್ಯಾಯ 1ರಿಂದ 30ರವರೆಗೆ, ಅಂದರೆ 22ನೇ ಅಧ್ಯಾಯ ಪೂರ್ತಿ ನಾವು ಅಲ್ಲಿ ಓದುವಾಗ ಮತ್ತೆ ಪುನಃ ಏನು ಮಾಡ್ತಾರೆ, ವಿರೋಧಿಗಳು ಯೋಬನಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಯೋಬನು ಎಷ್ಟೇ ಒಳ್ಳೇದು ಹೇಳಿದ್ರು, ದೇವರ ವಿಷಯ ಹೇಳಿದ್ರು, ಸಾಕ್ಷಿ ಹೇಳಿದ್ರು ಕೂಡ ಅವರು ಮಾತು ಕೇಳಲಿಲ್ಲ. ಬದಲಾಗಿ 22ನೇ ಅಧ್ಯಾಯ ಪೂರ್ತಿಯಾಗಿ ಓದುವಾಗ ಮತ್ತೆ ಅವನ ವಿರೋಧಿಗಳು ಏನು ಮಾಡ್ತಾರೆ, ಯೋಬನಿಗೂ ದೇವರಿಗೂ ವಿರುದ್ಧವಾಗಿ ಮಾತನಾಡ್ತಾರೆ, ಅವರನ್ನು ಹೀಯಾಳಿಸ್ತಾರೆ ಅಂತ ನಾವು ಇದನ್ನು ಇಲ್ಲಿ ಓದಬಹುದು. ಆಮೇಲೆ 23ನೇ ಅಧ್ಯಾಯ 1ರಿಂದ ಈಗ ನಾವು ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೋಬನು ಮತ್ತೆ ಏನು ಉತ್ತರ ಕೊಟ್ಟಿದ್ದಾನೆ 23ನೇ ಅಧ್ಯಾಯ 1ರಿಂದ. ಆಗ ಯೋಬನು ಇಂತೆಂದನು, ನಾನು ನನ್ನ ನರಳಾಟವನ್ನು ಎಷ್ಟು ಬಿಗಿ ಹಿಡಿದರೂ ಆ ನನ್ನ ಮೂಲುಗುವಿಕೆಯು ದೇವ ದ್ರೋಹವೆಂದು ಈಗಲೂ ಎನಿಸುತ್ತೀರಾ ಅಂತ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯೋಬನು ಏನು ಕೇಳ್ತಾನೆ, ನಾನು ಎಷ್ಟೇ ಮಾತಾಡಿದ್ರು, ಏನೇ ಮಾಡಿದ್ರು, ಇದು ನಾನು ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀನಿ. ಎಷ್ಟೇ ನರಳಾಟ ಅಂದರೆ, ಎಷ್ಟೇ ಕಷ್ಟ, ಸಂಕಟ, ದುಃಖದಲ್ಲಿದ್ದರೂ ಮಾತಾಡಿದ್ರು ದೇವರಿಗೆ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ನೀವು ಯೋಚನೆ ಮಾಡಿದ್ದೀರೋ ಅಂತೇಳಿ ವಿರೋಧಿಗಳಿಗೆ, ಅಂದರೆ ಅವರು ಸ್ನೇಹಿತರಾಗಿದ್ದರು, ಕಷ್ಟ ಸಂಕಟ ದುಃಖ ಬಂದಾಗ ಅವರು ವಿರೋಧಿಗಳಾದರು. ಯೋಬನು ಚೆನ್ನಾಗಿದ್ದಾಗ ಅವರು ಚೆನ್ನಾಗಿದ್ದರು. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ವಿರೋಧಿಗಳು, ನಮ್ಮ ಸ್ನೇಹಿತರದ್ದು ಕೂಡ ವಿಷಯಗಳು ಹೀಗೆ. ಆಗ ಎಷ್ಟೇ ಇದ್ರೂ ಕೂಡ ನಾನೇನು ದೇವರಿಗೆ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತೀರಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ. ಅಂದರೆ ಯೋಬ ದೇವರ ಬಗ್ಗೆನೇ ಮಾತಾಡ್ದ, ದೇವರ ಬಗ್ಗೆ ಸಾಕ್ಷಿ ಕೊಟ್ಟ, ಒಂದು ಚೂರು ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ.
ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಖಂಡಿತವಾಗಿ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ಒಳ್ಳೆಯ ರೀತಿ ಮಾಡಿದ ಮೇಲೆ ಆಮೇಲೆ ಬರುವಂತಹ ಕಷ್ಟ ಸಂಕಟಗಳು ಇದ್ದರೂ ಕೂಡ ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಖಂಡಿತವಾಗಿ ನಾವು ದೇವರಲ್ಲಿ ಭರವಸೆ ಕಳೆದುಕೊಳ್ಳಬಾರದು, ದೇವರಲ್ಲಿಯೇ ನಂಬಿಕೆ ಇಡಬೇಕು. ಯೋಬನೊಂದು ಮಾತು ಹೇಳಿದ, ದೇವರು ಕೊಟ್ಟ ದೇವರು ತಕೊಂಡ ಅಂತ. ಹಾಗೆ ಇವತ್ತು ನಮ್ಮದು ಪೂರ್ಣ ಏನಾಗಿದೆ, ದೇವರದಾಗಿದೆ. ಒಂದು ವೇಳೆ ದೇವರು ಯಾರ್ಯಾರನ್ನು ಹೇಗೆ ಯಾವ ಸಮಯದಲ್ಲಿ ನಡೆಸಬೇಕು ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅದು ಇವತ್ತು ನಮಗೆ ತಿಳಿಯಪಡಿಸಿದ್ದಾರೆ, ಪಡಿಸ್ತಲೇ ಇದ್ದಾರೆ. ಯೋಬನ ವಿಚಾರದಲ್ಲಿ, ಪ್ರವಾದಿಗಳ ಸಾಕ್ಷಿಗಳ ವಿಚಾರದಲ್ಲಿಯೂ ಕೂಡ ಹಾಗೆ ನಾವು ಏನು ಮಾಡಬೇಕು, ದೇವರ ಹಿಂದೆ ಹೋಗಬೇಕು ಹೊರತು ವಿರೋಧಿಗಳು ಏನೇ ಮಾತಾಡಿದ್ರು ಅಂಥವರ ಸಹವಾಸ ಬಿಟ್ಟು ಅವರೊಂದಿಗೆ ನಾವು ಸಹವಾಸವನ್ನು ಇಟ್ಟುಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಬಾಯಿಯಲ್ಲಿ ಅವ್ರ ಹಾಗೆ ಬರಬಾರದು ಮಾತುಗಳು ಅಂತ. ಅನೇಕರು ಏನು ಮಾಡ್ತಾರೆ, ಲಾಭ ಇದ್ದರೆ ಒಳ್ಳೇದಿದ್ದರೆ ಮಾತ್ರ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಸ್ವಲ್ಪ ಕಷ್ಟ ಸಂಕಟ ದುಃಖ ಬಂದರೆ ಅಲ್ಲಿ ಏನು ಮಾಡ್ತಾರೆ, ದೇವರನ್ನು ಬಿಟ್ಟು ದೂರ ಹೋಗ್ತಾರೆ. ಉದಾಹರಣೆಗೆ ಅವರು ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಲಾಭ ಬಂದರೆ ಮಾತ್ರ ಅವರಿಗೆ ದೇವರು ಬೇಕು. ಸ್ವಲ್ಪ ಏನಾದರೂ ಪ್ರಕೃತಿ ನಿಯಮದಲ್ಲಿ ನಷ್ಟ ಬಂತಂದರೆ ಬೇಡವೇ ಬೇಡ. ಅದೇ ರೀತಿ ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಆದರೆ ನಾವು ಹಾಗೆ ಆಗಬಾರದು. 23:3 ಆಹಾ, ಆತನ ದರ್ಶನವು ಎಲ್ಲಿ ಆದೀತು, ನನಗೆ ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ, ಆತನ ಸನ್ನಿಧಿಯನ್ನು ಸೇರೆಣೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಯೋಬನು ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ದರ್ಶನವು ಏನಾಗಿದೆ, ದೇವರ ದರ್ಶನ ಇದುವೇ ಆಗಿದೆ. ಅಂದರೆ ಯೋಬನಿಗೆ ಆ ರೀತಿಯಲ್ಲಿ ಮಾತನಾಡುವಂಥದ್ದು, ವಿರೋಧಿಗಳೊಂದಿಗೆ ಮಾತನಾಡಿಸುವುದು ಕೂಡ, ದೇವರ ಪರವಾಗಿ ಯೋಬನು ಮಾತನಾಡುವುದು ಕೂಡ, ದೇವರು ಪವಿತ್ರಾತ್ಮರ ಮೂಲಕ ಯೋಬನನ್ನು ನಡೆಸ್ತಾ ಇರೋದು ಇದು ಯೋಬನಿಗೆ ಗೊತ್ತಾಗಲಿಲ್ಲ. ಆದ್ರಿಂದಲ್ಲಿ ಏನು ಹೇಳ್ತಾ ಇದ್ದಾನೆ ಯೋಬ, ಆಹಾ, ಆತನ ದರ್ಶನವು ಎಲ್ಲಿ ಆದೀತು, ನನಗೆ ಎಲ್ಲಿ ಸಿಗ್ತದೆ, ನನಗೆ ಗೊತ್ತಾಗಿದೆ ಎಷ್ಟೋ ಸಂತೋಷ, ಆತನ ಸನ್ನಿಧಿಯನ್ನು ಸೇರೇನು. ಖಂಡಿತವಾಗಿ ನನಗೆ ಎಷ್ಟೋ ಸಂತೋಷವಾಗ್ತಿತ್ತು. ಆತನ ದರ್ಶನ ಎಲ್ಲಿ ಸಿಗ್ತದೆ, ಅವನ ಎಲ್ಲಿ ಮುಖ ನಾನು ನೋಡ್ತೇನೆ ಅಂತ ಗೊತ್ತಾಗ್ತಿದ್ರೆ ಎಷ್ಟೋ ಒಳ್ಳೆಯದಾಗ್ತೈತಪ್ಪ, ನಾನು ಆತನ ಸನ್ನಿಧಿಗೆ ಸೇರ್ತಿದ್ನಲ್ಲ ಅಲ್ಲಿಗೆ ಹೋಗಿ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಏನಾಗಿದೆ, ದೇವರ ದರ್ಶನ. ಈಗ ಯೋಬನಿಗಂತ ಕಷ್ಟ ಸಂಕಟ ದುಃಖ ಬಂದರೂ ಅಷ್ಟು ಐಶ್ವರ್ಯವಂತ ಆದರೂ ಕೂಡ ವಿರೋಧಿಗಳಿಗೆ ತಕ್ಕಾದ ಉತ್ತರವನ್ನು ಕೊಟ್ಟರು. ಮೂಳೆ ಮಾಂಸ ಒಂದಾಗಿದ್ದರೂ ಕೂಡ, ಆ ಗುಂಡಿಯಲ್ಲಿ ಬಿದ್ದರೂ, ಕೆಸರು ಗುಂಡಿಯಲ್ಲಿ ಬಿದ್ದರೂ ಕೂಡ, ಮೈತೀರ ಕಜ್ಜೆ ಆಗಿದ್ರು ಕೂಡ, ಹಾಕಲಿಕ್ಕೆ ಬಟ್ಟೆ ಇಲ್ಲದಿದ್ದರೂ ಕೂಡ, ನಾನಾ ರೀತಿಯಲ್ಲಿ ಗೋಣಿ ಚೀಲವನ್ನು ಬೆಡ್ಶೀಟನ್ನಾಗಿ ಹೊದ್ದುಕೊಂಡ್ರೂ ಕೂಡ ಈ ದೇವರ ಪರವಾಗಿ ಮಾತನಾಡುವುದೇ ಇದು ದೇವರ ದರ್ಶನವಾಗಿದೆ. ದೇವರ ಪವಿತ್ರಾತ್ಮರ ಮೂಲಕ ನಡೆಸ್ತಾ ಇದ್ದಾರೆ. ಅದು ಅವನಿಗೆ ಗೊತ್ತಾಗಲಿಲ್ಲ, ಇದುವೇ ದರ್ಶನ. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ನಾವು ಕೂಡ ಅನೇಕ ಕಷ್ಟ ಸಂಕಟ ದುಃಖದಲ್ಲಿ, ಒಂದು ವೇಳೆ ಮನೆಯವರಿಂದ ವಿರೋಧ ಬಂದರೂ, ಹಿರಿಯರ ನಾನಾ ರೀತಿ ಪಾಪಗಳಿಂದಲೂ ಶಾಂತಿ ಸಮಾಧಾನ ಇಲ್ಲದೆ ಮಾನಸಿಕವಾಗಿ ಹುಚ್ಚನಾಗಿ ತಿರುಗಾಡ್ತಾ ಇದ್ರು ಕೂಡ, ಕೆಟ್ಟವರ ಸಹವಾಸ ಮಾಡ್ತಾ ಇದ್ರು, ಅಲ್ಲಿ ಶಿಕ್ಷೆಯನ್ನು ಅನುಭವಿಸಿದಾಗ ದೇವರು ಈ ಯಾರ ಮುಖಾಂತರ ನಮಗೆ ಸುವಾರ್ತೆಯನ್ನು ದೇವರ ವಿಷಯವನ್ನು ಸಾರಿಸಬೇಕು ಅವರ ಮುಖಾಂತರ ಸಹ ನಮಗೆ ಹೇಳಿಸಿ ಖಂಡಿತವಾದ ಕಷ್ಟಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸಾಕ್ಷಿಯನ್ನಾಗಿಯೋ ಬೋಧಕನನ್ನಾಗಿಯೋ ಅಥವಾ ಒಳ್ಳೆಯ ರೀತಿ ದೇವರೊಂದಿಗೆ ಜೀವಿಸುವ ಹಾಗೆ ಮಾಡಿರುವುದೇ ಇದುವೇ ಆಗಿದೆ ದೇವರ ದರ್ಶನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಹಿಂದೆ ಏನಾಗಿತ್ತು, 40 ವರ್ಷದವರೆಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ 1995ನೇ ಇಸ್ವಿ ಕೇರಳದಲ್ಲಿ ದೇವರ ದರ್ಶನ ರಾತ್ರಿ ಕನಸು ಬಿತ್ತು. ಲೂಕ 23:39ರಿಂದ 43ರವರೆಗೆ ನಾವು ಓದುವಾಗ ಅಲ್ಲಿ ಅವತ್ತು ರಾತ್ರಿ ಮೊಟ್ಟ ಮೊದಲು ಕೇರಳದಲ್ಲಿ ಚರ್ಚಲ್ಲಿ ನನಗೆ ಆದ ದರ್ಶನ. ಆವಾಗ ದೇವರಂದರೆ ಚರ್ಚೆ ಅಂದರೆ ಏನಂತಲೇ ನನಗೆ ಗೊತ್ತಿರಲಿಲ್ಲ. ಲೋಕದ ವಿಷಯದಲ್ಲಿ ನಾನು ಇದ್ದವನಾಗಿದ್ದೇನೆ. 3 ಜನ ಶಿಲುಬೆಯನ್ನು ಹೊತ್ತುಕೊಂಡು ನಿಂತಿದ್ದಾರೆ. ಮಧ್ಯದಲ್ಲಿ ಒಬ್ಬರು ಮುಖದಲ್ಲಿ ಗಡ್ಡ ಇತ್ತು, ಕೂದಲೆಲ್ಲ ನಾನಾ ಥರ ಇತ್ತು, ಬಿಳಿ ಒಂದು ಲುಂಗಿಯನ್ನು ಮಾತ್ರ ತೊಟ್ಟುಕೊಂಡಿದ್ರು. ಅವರ ಹಿಂದೆ ನಾನು ನಿಂತಿದ್ದೇನೆ. ದೇವರ ನಮಗೆ ಸ್ತೋತ್ರ. ಹಾಗೆ ಅದೇ ದಿವಸ ಭಾನುವಾರ ದಿವಸ ಅಲ್ಲಿ ಪ್ರಾರ್ಥನಾ ಕೂಟ ಪ್ರಾರಂಭವಾಗುತ್ತೆ. ಒಂದು ಸಹೋದರ ಬಂದು, ನಿನ್ನೆ ಒಬ್ಬರಿಗೆ ದೇವರ ದರ್ಶನವಾಗಿದೆ, ಎದ್ದು ನಿಲ್ಲಿ, ಈ ರೀತಿ ಕಂಡಿದ್ದಾರೆ ಅಂತ ಹೇಳುವಾಗಲೇ ನನಗೆ ಅರ್ಥ ಆಗಿದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಅದುವೇ ನೋಡಿ, ನನಗೆ
ಮೊದಲ ದೇವರ ದರ್ಶನ. ಅದು ಅಲ್ಲದೆ ನನಗೆ 16ನೇ ವಯಸ್ಸಿನಲ್ಲಿ ಮೊದಲು ದೇವರ ವಾಕ್ಯವು ನನ್ನ ಕೈ ಸೇರಿತ್ತು. ಅದು ಏನೆಂಬುದೇ ನನಗೆ ಆಗ ಗೊತ್ತಾಗಲಿಲ್ಲ. ಆಮೇಲೆ ತಿಳಿದುಕೊಂಡು ಬರುವಾಗ ದೇವರು ಅಲ್ಲಿಂದಲೇ ನನಗೆ ದರ್ಶನವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಕೂಡ ನನಗೆ ಬೇಕಾದಾಗ ಎಲ್ಲವನ್ನ ಕೊಟ್ಟು ದೇವರು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿಯೂ ಕಷ್ಟ, ಸಂಕಟ, ದುಃಖಗಳು, ಇತರರಿಂದ ಅವಮಾನಕರವಾದ ಮಾತುಗಳು ಬರ್ತವೆ, ದೂಷಣೆಗಳು ಬರ್ತವೆ. ದೇವರ ವಾಕ್ಯವನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಹೇಳಿಕೊಂಡು ಹೋಗ್ತಾ ಇರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಸಲ ಒಂದೊಂದು ಕನಸಿನ ಮೂಲಕವೂ ಮಾತನಾಡಬಹುದು, ವಾಣಿಯ ಕೂಡ ಕೇಳಬಹುದು, ನಾನಾ ರೀತಿಯಲ್ಲಿ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ. ಇದುವೇ ಆಗಿದೆ ದೇವರ ದರ್ಶನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಎಲ್ಲರಿಗೂ ಒಂದೇ ವರ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ವರ. ಆಗ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇರುವುದೇ, ಒಂದೊಂದು ಕಾರ್ಯಗಳಲ್ಲಿ ನಮಗೆ ಜಯ ಆಗ್ತಾ ಇರುವುದೇ, ಗೊತ್ತಿಲ್ಲದ ಹಾಗೆ ನಮ್ಮ ಕೆಲಸಗಳು ನೆರವೇರ್ತಾ ಇರ್ತವೆ. ಇದುವೇ ಆಗಿದೆ ದೇವರ ದರ್ಶನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅಂದರೆ ಈ ಭೂಲೋಕದಲ್ಲಿ ಖಂಡಿತವಾಗಿ ಪರಲೋಕದ ವಿಷಯ ಕೂಡ ನೋಡುವಾಗ ಯಾರ್ಯಾರನ್ನು ಪರಿಶುದ್ಧರನ್ನಾಗಿ ಮಾಡಬೇಕೋ, ಯಾರ್ಯಾರನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕೋ ಅದು ಮೊದಲೇ ತೀರ್ಮಾನವಾಗಿದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆದು ಆಗಿದೆ. ಅಂಥವರನ್ನ ದೇವರು ಈಗ ಇಲ್ಲಿ ಪರಿಶುದ್ಧಗೊಳಿಸ್ತಾರೆ. ಅದು 10 ದಶಾಜ್ಞೆಗಳ ಮೂಲಕ ಅವರ ನಡೆ, ನುಡಿ, ಕ್ರಿಯೆಗಳ, ಮಾತುಗಳ ಮೂಲಕವೇ ಅರ್ಥ ಮಾಡಿಕೊಳ್ಳಬಹುದು. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನ ಮತ್ತು 10 ದಶಾಜ್ಞೆಗಳಲ್ಲಿ ಅಂಥವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಇದುವೇ ದರ್ಶನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 4ನೇ ವಚನ 23:4. ನನ್ನ ಬಾಯನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಬಾಯನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ. ದೇವರ ನಾಮಕ್ಕೆ ಸ್ತೋತ್ರ. ಯೋಬನ ಬಾಯಲ್ಲಿ ಬರೀ ದೇವರ ಮಾತೇ ಇತ್ತು. ನ್ಯಾಯವನ್ನೇ ಮಾತಾಡ್ತಾ ಇದ್ದ ಹೊರತು ಅನ್ಯಾಯವನ್ನು ಮಾತನಾಡಲಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಕಷ್ಟ, ಸಂಕಟ ಬಂದರೂ ಕೂಡ ದೇವರ ಮಾತುಗಳಿಂದಲೇ ನಾವು ಮಾತನಾಡಬೇಕು. ನ್ಯಾಯವನ್ನು ಬಿಡಬಾರದು. ಜನಗಳಿಗೆ ತಕ್ಕಾಗಿ ಮುಖಕ್ಕೆ ಒಂಥರವಾಗಿ ನಾವು ಯಾವಾಗಲೂ ಮಾತಾಡ್ಕೊಂಡು ಹೋಗಬಾರ್ದು. ನ್ಯಾಯವನ್ನೇ ಮಾತನಾಡಬೇಕು ಅಂತ ಇದರ ಅರ್ಥ. 5ನೇ ವಚನ. ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು. ನೋಡಿ, ಆತನ ಪ್ರತ್ಯುತ್ತರದ ಮಾತುಗಳು ಯಾರ್ದು? ದೇವರ ಮಾತುಗಳಿಗೆ ದೇವರ ಉತ್ತರವನ್ನು ಏನು ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಅಂತ ವಾಕ್ಯದ ಮೂಲಕ ನಾವು ತಿಳಿದುಕೊಂಡು, ಅಥವಾ ಈ ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು. ಆ ದೇವರು ಏನು ಹೇಳಿದ್ದಾರೆ ನಮ್ಮ ಕಷ್ಟ, ಸಂಕಟ, ದುಃಖಗಳಿಗೆ ಅಂತೇಳಿ ನಾವು ಏನು ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯದ ಮುಖಾಂತರ ನಮ್ಮ ಜೀವಿತ ಏನಪ್ಪ ಅಂತ ನಾವು ತಿಳ್ಕೊಳ್ಬೇಕು ಅಂತ ಇದರ ಅರ್ಥವಾಗಿದೆ. 6ನೇ ವಚನ. ಆತನು ತನ್ನ ಮಹಾಶಕ್ತಿಯಿಂದ ನನ್ನ ಸಂಗಡ ವ್ಯಾಜ್ಯ ಮಾಡುವನೋ, ಇಲ್ಲವೇ ಇಲ್ಲ ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ನಮ್ಮೊಂದಿಗೆ ಯಾವಾಗಲೂ ವ್ಯಾಜ್ಯ ಮಾಡೋನಲ್ಲ. ದೇವರು ಆರಿಸಿಕೊಂಡವರ ಮುಖಾಂತರ ಎಲ್ಲವನ್ನ ತಿಳಿಸ್ತಾರೆ ಇದ್ದಾರೆ. ದೇವರು ಆದುಕೊಂಡವರ ಮುಖಾಂತರ, ವಾಕ್ಯದ ಮುಖಾಂತರ ಏನು ಮಾಡ್ತಾರೆ, ದೇವರ ವಿಷಯವನ್ನ, ಪರಲೋಕ ರಾಜ್ಯವನ್ನ, ಯಾವುದು ಸರಿ ಯಾವುದು ತಪ್ಪು, ಕಷ್ಟ ಸಂಕಟ ಹಾಗೂ ಪರಲೋಕ ನರಕ ಎಲ್ಲವನ್ನ ತಿಳಿಯಪಡಿಸ್ತಾರೆ. ವ್ಯಾಜ್ಯ ಮಾಡುವುದೇ ಇಲ್ಲ. ಬದಲಾಗಿ ತಪ್ಪು ಮಾಡಿದಾಗ ತಿಳಿಸ್ತಾರೆ ಮತ್ತು ಕೇಳದೆ ಹೋದ್ರೆ ಒಂದೊಂದು ಪೆಟ್ಟು ಕೊಟ್ಟು ಸರಿಯಾದ ಶಿಕ್ಷೆ ಕೊಟ್ಟು ಅಂಥವರನ್ನ ಶುದ್ಧೀಕರಿಸ್ತಾರೆ. ಇಬ್ರಿಯ 12ನೇ ಅಧ್ಯಾಯದಲ್ಲಿ ಕೂಡ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಿದ್ದೆ ಮತ್ತೆ ಹೇಳ್ತಾನೆ ನೋಡಿ, ಒಬ್ಬ ಹೇಳಿದ್ದಾನೆ, ಇಲ್ಲವೇ ಇಲ್ಲ ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ದೇವರಿಗೆ ಆರಿಸಿಕೊಂಡವರಿಂದ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಅದು ದೇವರು ವ್ಯಾಜ್ಯ ಮಾಡೋರಲ್ಲ. ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅಂಥವ್ರನ್ನ ರಕ್ಷಿಸುವವರಾಗಿದ್ದಾರೆ. ಆದರೆ ಎಲ್ಲರನ್ನೂ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರಲ್ಲಿ ಮಾತ್ರ ಈ ಕಾರ್ಯಗಳು ನಡೆಯಲು ಸಾಧ್ಯ. 7ನೇ ವಚನ. ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು. ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು. ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸುವುದಂದರೆ ಯಾರು?
ಮಗನಾದ ದೇವರು ತಂದೆಯಾದ ದೇವರೊಂದಿಗೆ ಅಲ್ಲಿ ಮಾತನಾಡಿಕೊಂಡು ನ್ಯಾಯ ತೀರ್ಪು ನನಗೆ ಕೊಡ್ತಾನೆ. ಖಂಡಿತವಾಗಿ ನನ್ನ ಪಾಪಗಳಿಂದ ಬಿಡುಗಡೆ ಮಾಡ್ತಾರೆ. ಮಗನಾದ ದೇವರು ಅಂದರೆ ಯೇಸು ಕ್ರಿಸ್ತನು ತಂದೆಯಾದ ದೇವರೊಂದಿಗೆ ಮಾತನಾಡಿ ನನ್ನ ಪಾಪಗಳಿಂದ ಬಿಡುಗಡೆ ಮಾಡ್ತಾನೆ ಅಂತೇಳಿ ಒಬ್ಬ ಭರವಸೆ ಇಟ್ಟ. ಹಾಗೆ ಇವತ್ತು ನಮಗಾಗಿ ದೇವರು ಏನು ಮಾಡ್ತಾರೆ, ಮೃತ್ಯುಂಜಯನಾದ ದೇವರು ತಂದೆಯಾದ ದೇವರೊಂದಿಗೆ ಮಾತನಾಡಿಕೊಂಡು ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದ ಅಪರಾಧಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ನಮ್ಮನ್ನು ಇವತ್ತು ಏನು ಮಾಡ್ತಾರೆ, ಮಾರ್ಪಡಿಸುತ್ತಲೇ ಇದ್ದಾರೆ. ಅಂಥವ್ರು ಯಾವುದೇ ಕಾರಣಕ್ಕೂ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರನ್ನ ಬಿಟ್ಟು ಹೋಗುವುದಿಲ್ಲ. ಯಾರೇ ವಿರೋಧಿಗಳು ಆದರೂ ಕೂಡ ದೇವರ ವಾಕ್ಯದೊಂದಿಗೆ ಜೀವಿಸ್ತಾರೆ, ದೇವರ ಪರವಾಗಿ ಸಾಕ್ಷಿ ಕೊಟ್ಟುಕೊಂಡು ಹೋಗ್ತಾರೆ. ಇದು ದೇವರಿಂದ ಬಿಡುಗಡೆ ಇದುವೇ ದೇವರ ದರ್ಶನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 8ನೇ ವಚನ, ಯೋಬನು 23:8. ಅಯ್ಯೋ, ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಾರೆನು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಕಣ್ಣಿಗೆ ಕಾಣದಂತ ಒಂದು ಶಕ್ತಿಯಾಗಿದ್ದಾರೆ. ವಾಣಿ ಮತ್ತು ಶಬ್ದ ನೋಡಿ, ಇಸ್ರಾಯೇಲರನ್ನು ನಡೆಸಿಕೊಂಡು ಬರುವಾಗ ಮೋಶೆಗೂ ಮೋಶ ಆಪ್ತ ಶಿಷ್ಯ ಯಾರು? ಮೋಶೆ ಹಳೆ ಒಡಂಬಡಿಕೆಯಲ್ಲಿ ಅಂತ ಮೋಶೆಯು ಕೂಡ ಕೇಳಿದ್ದು ಯಾವುದು? ಬರೀ ವಾಣಿ ಮಾತ್ರ ಕೇಳಿದ್ದು, ಶಬ್ದ ವಾಣಿ ಮಾತು ಮತ್ತು ಅದರ ಶಬ್ದ ಮಾತ್ರ ಕೇಳಿದ್ದು. ಹಾಗೆ ಇವತ್ತು ಕೂಡ ದೇವರು ಏನಾಗಿದ್ದಾರೆ, ಒಂದು ಶಕ್ತಿಯಾಗಿದ್ದಾರೆ, ನಮ್ಮನ್ನು ನಡೆಸ್ತಾ ಇರೋದು. ಆದರೆ ನಿಜ ಅವರ ಕೆಲಸವನ್ನು ನಾವು ನೋಡುವಾಗ, ಸರ್ವ ಸೃಷ್ಟಿಯನ್ನು ನೋಡುವಾಗ, ಮತ್ತೆ ಹಿಂದೆ ನಾವು ತಿಳಿದುಕೊಂಡ ಹಾಗೆ ನಮ್ಮಲ್ಲಿ ನಡೀತಾ ಇರುವ ಕೆಲಸ ಮತ್ತೆ ಇವತ್ತು ಗ್ರಂಥಗಳಲ್ಲಿ ಬರೆದಿರೋದು ಇಡೀ ಲೋಕದಲ್ಲಿ ಅಲ್ಲಿ ನೆರವೇರುವಾಗ ನಾವು ಮಾತ್ರ ದೇವರನ್ನು ಅದರ ಮೂಲಕ ನಾವು ಕಾಣಲು ಸಾಧ್ಯ. ಉದಾಹರಣೆಗೆ ಆದಿಕಾಂಡ 2 ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವಾಗ, ಮೊಟ್ಟ ಮೊದಲು ಮನುಷ್ಯರನ್ನ ಮಣ್ಣಿನಿಂದ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಊದಿದಾಗ ಬದುಕಿದ ಹಾಗೆ ನೋಡಿ, ಇವತ್ತು ನಾವು ಅದೇ ಸಂತಾನದವರು. ನಾವು ಕೂಡ ಇವತ್ತು ಗಾಳಿಯನ್ನು ಉಸಿರಾಡದ ಹೋದರೆ ಆ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇಲ್ಲದಿದ್ದರೆ ಅದು ನಮ್ಮ ಶರೀರದಕ್ಕೆ ಪ್ರವೇಶವಾಗಿ ವಾಪಸ್ ಹೋಗೋದು ಬರೋದು ಮಾಡಿದ್ರೆ ನಾವು ಬದುಕ್ತೀವ? ಯಾವುದೇ ಪ್ರಾಣಿ ಪಕ್ಷಿ ಬದುಕಲು ಸಾಧ್ಯವಿದೆಯೋ? ಯಾವುದೇ ಕೃಷಿ ಗಿಡ ಮರಗಳು ಬಳ್ಳಿಗಳು ಬದುಕಲು ಸಾಧ್ಯವಿದೆಯೋ? ಇದುವೇ ದೇವರ ಒಂದು ಶಕ್ತಿಯಾಗಿದೆ. ದೇವರ ನಮಗೆ ಸ್ತೋತ್ರ. ಇದುವೇ ದೇವರು ಸಿಕ್ಕಿದಂಥದ್ದು. ಇವತ್ತು ನೋಡಿ, ಉದಾಹರಣೆಗೆ ಮಳೆಗಾಲದಲ್ಲಿ ಜೋರಾಗಿ ಗುಡುಗು ಬರ್ತದೆ, ಅದುವೇ ಏನಾಗಿದೆ? ದೇವರ ಮಾತಾಗಿದೆ, ಗರ್ಜನೆ ಆಗಿದೆ. ಅದುವೇ ನಮ್ಗೆ ಇಲ್ಲಿ ಶಬ್ದ ಕೇಳುವಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಅದರಲ್ಲಿ ನಾವು ತಿಳ್ಕೊಳ್ಬೇಕು, ದೇವರು ಅದಕ್ಕೆ ಅಗ್ನಿಸ್ತಂಭ ಮತ್ತು ಮೇಘಸ್ತಂಭ, ಬೆಳಕು ಅಂದರೆ ನಮ್ಮ ಪಾಪದ ಜೀವಿತದಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸುವಂಥದ್ದು, ಶಾಂತಿ ಸಮಾಧಾನವನ್ನು ಕೊಡುವಂಥದ್ದು. ಒಂದೊಂದು ಕಡೆ ರಾತ್ರಿ ಹೋದಾಗಲೂ ಕೂಡ ಯಾವ ಮಾರ್ಗದಲ್ಲಿ ನಡೀಬೇಕು, ಏನು ಮಾಡಬೇಕು ಅಂತ ಏನು ತೊಂದರೆ ಇಲ್ಲದೆ ಬಂದು ಮನೆ ಸೇರುವಂಥದ್ದು. ಇದುವೇ ಆಗಿದೆ ಅಗ್ನಿಸ್ತಂಭ ಮೇಘಸ್ತಂಭವಾಗುವಂಥದ್ದು, ನಮಗೆ ಬೆಳಕು ಕೊಟ್ಟು ನಮ್ಮನ್ನು ನಡೆಸುವಂಥದ್ದು. ಅದಕ್ಕೆ ಯೋಬನು ಹೇಳಿದ್ದು, ಅಯ್ಯೋ, ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನು ನಾನು ಕಾಣಲಾರೆನು. ಆದರೆ ನಿಜ ರೂಪ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಿಜ ರೂಪ ಅಂತ ಮೋಶೆಗೆ ಕಾಣಕ್ಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಮನುಷ್ಯನ ಅವತಾರವೆತ್ತಿ ಬಂದಾಗ, ಯೇಸು ಎಂಬ ನಾಮದಲ್ಲಿ ಬಂದಾಗ ಮಾತ್ರ ಅಲ್ಲಿ ಕಂಡರು ಪರಮಾತ್ಮ ಭಗವಂತನನ್ನು. ಪರಮಾತ್ಮ ಪರಮ ಪ್ಲಸ್ ಆತ್ಮ ಅಂದರೆ ದೇವರು ಜೀವವಾಗಿದ್ದಾನೆ. ಇವತ್ತು ಉದಾಹರಣೆಗೆ ಒಂದು ಮನುಷ್ಯನನ್ನು ವೈದ್ಯರು ಅಂದರೆ ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತಾರೆ. ಉದಾಹರಣೆಗೆ ಹೊಟ್ಟೆಯನ್ನೇ ತೆಗೆದುಕೊಳ್ಳೋಣ. ಆದರೆ ವೈದ್ಯರಿಗೆ ಜೀವ ಕಾಣ್ತದ? ಇಲ್ಲ, ಬದುಕಿದಾನೆ ಅಂತ ಗೊತ್ತಿರ್ತದೆ. ನರ ನಾಡಿಗಳಲ್ಲಿ ಏನಾಗ್ತವೆ, ಅಲ್ಲಾಡ್ತಾ ಇರ್ತವೆ. ಆದ್ರಿಂದ ಬದುಕಿದಾನೆ ಅಂತ ಹೇಳ್ತಾರೆ ಹೊರತು ಖಂಡಿತವಾಗಿ ನೋಡಿ ಜೀವ ಇದು ಅಂತ ಇಲ್ಲಿವರೆಗೆ ಯಾವುದಾದ್ರೂ ವೈದ್ಯರು ಹೇಳಿದ್ದಾರಾ? ಎಂಥ ವೈದ್ಯರೇ ಆಗಿರಲಿ, ಸಾಧ್ಯವೇ ಇಲ್ಲ. ದೇವರ ನಮಗೆ ಸ್ತೋತ್ರ. ಹಾಗೆ ನಿಜ ರೂಪವನ್ನು ಖಂಡಿತ ಇಲ್ಲಿವರೆಗೆ ಯಾವ ಪ್ರವಾದಿಗಳಾಗಲಿ ಯಾರೇ ಆಗಲಿ ಅಂದರೆ ಯಾವುದೇ ಋಷಿಮುನಿಗಳಾಗಲಿ ದೇವಮಾನರಾಗಲಿ ಕಾಣಲೇ ಇಲ್ಲ, ಕಾಣಲು ಸಾಧ್ಯವೇ ಇಲ್ಲ. ಅಂಥ ಜನರುಗಳಾದರೆ ವಾಣಿ ಮಾತ್ರ ಕೇಳ್ಬೋದು, ಮಾತನಾಡಬಹುದು, ಯಾವ್ಯಾವುದೋ ರೂಪದಲ್ಲಿ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ದೇವರು ನಮಗೆ ದರ್ಶನ ಕೊಡುವಂಥದ್ದು. ನಿಜ ರೂಪ ಕಾಣಲು ಯಾರಿಗೂ ಸಾಧ್ಯವಿಲ್ಲ. ನಮ್ಮ ಜೀವಿತ ಕಾಲದಲ್ಲಿ ಒಂದೊಂದು ಒಳ್ಳೆ ಕಾರ್ಯಗಳನ್ನ ಮಾಡಿದಾಗ ನಾವು ಅದರಲ್ಲಿ ದೇವರನ್ನು ಕಂಡುಕೊಳ್ಳಬೇಕು. ಮತ್ತು ಸರ್ವ ಸೃಷ್ಟಿಯನ್ನು ನೋಡಿ, ದೇವರು 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ನಾವು ದೇವರನ್ನು ಕಾಣುವಂಥದ್ದು. ಗ್ರಂಥಗಳಲ್ಲಿ ಎಲ್ಲ ಬರೆದಿರುವುದು ಈಗ ನೆರವೇರ್ತಾ ಇದೆ, ಇನ್ನು ಮುಂದೆ ಕೂಡ ನೆರವೇರುವುದು ಇದುವೇ ದೇವರನ್ನು ನಾವು ಕಾಣುವಂಥದ್ದು. 9ನೇ ವಚನ.
ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು, ಬಲಗಡೆ ತಿರುಗಿಕೊಂಡರೂ ಆತನು ಕಾಣಿಸುವುದಿಲ್ಲ. ಎಡಗಳ ಮುಂದೆ ಸಿಕ್ಕೋದಿಲ್ಲ, ಹಿಂದೆ ಸಿಕ್ಕೋದಿಲ್ಲ, ಎಡಗಡೆ ಸಿಕ್ಕೋದಿಲ್ಲ, ಬಲಗಡೆ ಕೂಡ ಸಿಕ್ಕುವುದಿಲ್ಲ, ಎಲ್ಲ ಕಡೆಗೂ ಇದ್ದಾನೆ. ಈಗಾಗಲೇ ನಾವು ತಿಳಿದುಕೊಂಡಂಥ ವಿಷಯದಲ್ಲಿ ಮಾತ್ರ ದೇವರನ್ನ ನಾವು ಕಂಡುಕೊಳ್ಳಬೇಕಾಗಿದೆ. 10ನೇ ವಚನ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ನೋಡಿ, ಯೋಬ ಏನು ಹೇಳ್ತಾ ಇದ್ದಾನೆ? ಆತನಾದರೂ ನನ್ನ ದಾರಿಯನ್ನು ಬಲ್ಲೆನು. ನಾನು ಕಷ್ಟ ಸಂಕಟ ದುಃಖದಲ್ಲಿದ್ದರೂ ನಾನೇನಾದರೂ ಅನ್ಯಾಯ ಮಾಡಿದ್ದೇನೆ, ಮೋಸ ಮಾಡಿದ್ದೇನೆ, ದೇವರನ್ನ ದೂಷಣೆ ಮಾಡಿದ್ದೇನೋ? ಇಲ್ಲ. ಆದ್ರಿಂದ ನನ್ನ ದಾರಿ ಏನಾದರೂ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಬ್ಬರಿಗೆ ದಗ ಮೋಸ ಏನೂ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ಇನ್ನೊಬ್ಬರದು ನಾನು ಕಿತ್ತುಕೊಳ್ಳಿಲ್ಲ, ಏನೂ ಮಾಡಲಿಲ್ಲ, ಇನ್ನೊಬ್ಬರದು ಋಣ ನಾನು ತಿನ್ನಲಿಲ್ಲ. ನನ್ನ ದಾರಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಈ ಒಂದು ಧೈರ್ಯ ಇವತ್ತು ನಮ್ಮಲ್ಲಿದೆಯೋ? ಈ ಒಂದು ಯೋಚನೆ ನಮ್ಮಲ್ಲಿದೆಯೋ? ಈ ಕೆಲಸ ಕಾರ್ಯಗಳು ನಮ್ಮಲ್ಲಿದೆಯೋ? ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು. ಯೋಬನ ಹಾಗೆ ಇವತ್ತು ಆ ರೀತಿ ಮಾತಾಡಲು ನಾವು ಕೂಡ ತಯಾರಾಗಬೇಕು. ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣುವೆನು. ನೋಡಿ, ಯಾವುದೇ ತಪ್ಪಿಲ್ಲ, ಆದ್ದರಿಂದ ಹೇಳ್ತಾರೆ, ನಾನು ಶೋಧಿಸಿ ನೋಡಲಿ. ಯಾರಿಗಾದರೂ ದಗ ಮೋಸ ಅನ್ಯಾಯ ಮಾಡಿದ್ದೇನೋ, ಸುಳ್ಳು ಹೇಳಿದ್ದೇನೋ, ಅಥವಾ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡಿದ್ದೇನೋ, ಇತರರಿಗೆ ಅನ್ಯಾಯ ಮಾಡಿದ್ದೇನೆಯೋ, ದೇವರಿಗೆ ನಾನು ದೂಷಣೆ ಮಾಡಿದ್ದೇನೆಯೋ, ನನ್ನನ್ನು ಪರಿಶೋಧಿಸಿ ನೋಡಲಿ, ಚೊಕ್ಕ ಬಂಗಾರವನ್ನು ಶೋಧಿಸಿದ ಹಾಗೆ. ಆದರೆ ಇವತ್ತು ಬಂಗಾರ ಏನಾಗ್ತದೆ? ಮೊಟ್ಟ ಮೊದಲು ಸಿಕ್ಕೋದು ಒಂದು ಜೇಡಿ ಮಣ್ಣಿನ ಕಲ್ಲಿನಾಗೆ ಸಿಗ್ತದೆ ಅಂತೆ. ನಾನು ನೋಡಿಲ್ಲ, ಆದರೆ ಹೇಳ್ತಾರೆ. ಆದರೆ ಅದು ಎಷ್ಟು 2000 ಸೆಂಟಿಗ್ರೇಡ್ ಕರೆಂಟಿನಲ್ಲಿ ಬೆಂದು ನಾನಾ ಕಡೆಗೆ ನಾನಾ ಥರದ ಮಿಷಿನ್ಗಳಿಗೆ ಹೋದ ಮೇಲೆ ಅದರಲ್ಲಿರುವಂಥ ಎಲ್ಲ ಕಲ್ಮಶಗಳು ತೊಳೆದು ಹೋದ ಮೇಲೆ ಅದು ನಿಜವಾದ ಬಂಗಾರವಾಗುವಂಥದ್ದು. ಹಾಗೆ ಯೋಬ ಹೇಳ್ತಾನೆ, ಅಲ್ಲಿ ಅದನ್ನೇ ಹೇಳಿದ ಯೋಬ, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣುವೆನು. ದೇವರನಾಮಕ್ಕೆ ಸ್ತೋತ್ರ. ಬೇಕಂದ್ರೆ ನನ್ನ ಪರೀಕ್ಷೆ ಮಾಡಿ ನೋಡಲಿ ಅಂತ. ಅದರಲ್ಲಿ ಯೋಬ ಏನೂ ತಪ್ಪು ಮಾಡಲಿಲ್ಲ, ಚಾಚೂ ತಪ್ಪು ಮಾಡಲಿಲ್ಲ. ಯಾವುದೇ ಕಷ್ಟ ಸಂಕಟ ಅಷ್ಟು ಬಂದರೂ ಕೂಡ. ಆದರೆ ಇದು ಯಾರಿಂದ ಸಾಧ್ಯವಾಯಿತು? ದೇವರೇ ಯೋಬನನ್ನು ಪರಿಶುದ್ಧಗೊಳಿಸಿದರು. ಅಷ್ಟು ಕಷ್ಟ ಸಂಕಟ ದುಃಖ ಬಂದರೂ ಕೂಡ. ಹಾಗೆ ಇವತ್ತು ಕೂಡ ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ನೀತಿವಂತರಾಗಬೇಕಾದ್ರೆ ದೇವರ ಆಶೀರ್ವಾದ ಇಲ್ಲದೆ, ದೇವರ ಸಹಾಯ ಇಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಹಾಗೆ ನಮ್ಮನ್ನು ನಡೆಸುವಾಗ ನಾವು ಕೂಡ ಮಾರ್ಗದಲ್ಲಿ ನಡೆಯಲು ತಯಾರಾಗಿರಬೇಕು, ದೇವರ ವಚನಗಳನ್ನು ಅರಿತುಕೊಂಡು. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ಆತನ ಹೆಜ್ಜೆಯ ಜಾಡಿನಲ್ಲಿ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆತನ ಹೆಜ್ಜೆಯ ಜಾಡಿನಲ್ಲಿ ದೇವರು ಯಾವ ರೀತಿ ಜೀವಿಸಿದ್ರು ಅದೇ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಓರೆಯಾಗದೆ ಆತನ ದಾರಿಯನ್ನು ಹಿಡಿದಿದ್ದೇನೆ. ಎಡ ಬಲ ಹಿಂದು ಮುಂದು ಸಿಕ್ಕದೆ ದೇವರು ಹೇಳಿದ ಮಾರ್ಗದಲ್ಲಿ, ಅಂದರೆ ವಾಕ್ಯಕ್ಕೆ ಅನುಸಾರವಾಗಿ ನಾನು ಜೀವಿಸ್ತಲೇ ಇದ್ದೇನೆ ಅಂತ. ಹಾಗಿದ್ದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ನಮ್ಮನ್ನು ನಡೆಸುವಾಗ ದೇವರು ಹೇಳಿಕೊಟ್ಟಂಥ ಹಾದಿ, ಹಾಕಿಕೊಟ್ಟಂಥ ದಾರಿಯ ಮಾತಿನ ಪ್ರಕಾರವೇ ನಾವು ಆ ಕಡೆ ಈ ಕಡೆ ತಿರುಗಾಡದೆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಜೀವಿಸಬೇಕು. 12ನೇ ವಚನ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ತುಟಿಗಳಿಂದ ಹೊರಟ ಅಂದರೆ ದೇವರ ವಾಕ್ಯ, ಆತನ ತುಟಿಗಳಿಂದ ಹೊರಟಂಥ ಮಾತು. ಅದನ್ನೇ ಇವತ್ತು ಪ್ರವಾದಿಗಳು, ಸಾಕ್ಷಿಗಳು, ಇವತ್ತು ದೇವರಿಂದ ಆಯ್ಕೆಗೊಂಡಂಥ ಋಷಿಮುನಿಗಳು, ಅಂದರೆ ದೇವಮಾನವರು ಎಲ್ಲ ಹೇಳಿದ್ದು ಬರೆದಿದ್ದು ಅದನ್ನೇ ಇವತ್ತು ಯೋಬ ಏನು ಮಾಡಿದ್ದಾನೆ? ತಿಳ್ಕೊಂಡು ಅಲ್ಲಿಂದ ಹಿಂತೆಗೆಯಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು ಅಂತ ಇದರ ಅರ್ಥ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ನೋಡಿ, ದೇವರ ವಾಕ್ಯವನ್ನು ಏನು ಮಾಡ್ದ ಯೋಬ? ಈ ಎದೆಯಲ್ಲಿ ಬಚ್ಚಿಟ್ಟುಕೊಂಡ, ಹೃದಯದಲ್ಲಿ ಇಂಥ ಮಾರ್ಗದಲ್ಲಿ ನಾನು ನಡಿಬೇಕು, ಹೀಗೆ ನಡಿಬೇಕು, ಇದು ಸರಿ ಇದು ತಪ್ಪು ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ವಾಕ್ಯಕ್ಕೆ ವಿಧೇಯರಾದ ಹಾಗೆ ನಾವು ಕೂಡ ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿ ಯಾವಾಗಲೂ ನಾವು ಇಟ್ಟುಕೊಳ್ಳಬೇಕು. ಅದರಂತೆಯೇ ನಡೆಯಲು ನಾವು ಪ್ರಯತ್ನ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಬಲ್ಲವನು ಯಾರೋ?
ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರಲ್ಲಿ ಎರಡು ಮನಸ್ಸು ಇಲ್ಲ, ಒಂದೇ ಒಂದು ಮನಸ್ಸು. ಹೇಳಿದ ಮಾತವೇ ಸತ್ಯ. ಆಗಾಗ ಅದನ್ನು ಬದಲು ಮಾಡಲು ಸಾಧ್ಯವಿಲ್ಲ. ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾನೋ ಅದನ್ನೇ ಮಾಡ್ತಾನೆ. ಈ ಮನುಷ್ಯರಾಗೆ ಆಗೊಂದು ಈಗೊಂದು, ಅಲ್ಲಿ ಒಂದು ಇಲ್ಲಿ ಒಂದು, ಮುಖ ನೋಡೋತ್ತಿಗೆ ಒಂದು ಅಥವಾ ಬೆನ್ನು ನೋಡೋತ್ತಿಗೆ ಒಂದು, ಇಂಥ ಮಾತಿಲ್ಲ. ಮಾತೆ ಒಂದೇ ಒಂದು ದಾರಿ. ದೇವರಿಗೆ ಸ್ತೋತ್ರ. ಹಾಗೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಕೂಡ ದೇವರು ಏನು ಮಾಡ್ತಾನೆ, ಆತನ ಮನಸ್ಸನ್ನು ತಿರುಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರನ್ನು ಹೇಗೆ ನಡೆಸಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಅದರಿಂದ ದೇವರನ್ನು ಚೇಂಜ್ ಮಾಡಲು ಯಾರೂ ಸಾಧ್ಯವಿಲ್ಲ. ಹಾಗೆ ಅಂಥ ದೇವರು ನಮಗೆ ಒಂದು ದರ್ಶನ ಕೊಟ್ಟ ಮೇಲೆ ನಾವು ಕೂಡ ಅದೇ ಮಾರ್ಗದಲ್ಲಿ ಒಂದೇ ಮನಸ್ಸಿನಿಂದ ದೇವರನ್ನು ಹಿಂಬಾಲಿಸಿ ದೇವರ ವಾಕ್ಯವನ್ನು ಕೇಳಿ ಜೀವಿಸ್ತಾ ಹೋಗಬೇಕು ಅಂತ ಇದರ ಅರ್ಥ. 14ನೇ ವಚನ, ನನ್ನ ವಿಷಯದಲ್ಲಿ ನೇಮಕವಾದುದನ್ನು ಪೂರೈಸುವನಷ್ಟೇ ಆತನಲ್ಲಿ ಇಂಥ ಸಂಕಲ್ಪಗಳು ಅನೇಕವಾಗಿವೆ. ನೋಡಿ, ನನ್ನ ಯೋಬನ 14ನೇ ಕಷ್ಟದಲ್ಲಿ ಕೂಡ ನನ್ನ ವಿಷಯದಲ್ಲಿ ಕೂಡ ಏನೇನು ಆಗಬೇಕು ಅಂತ ಮೊದಲೇ ಯೋಚನೆ ಮಾಡಿದ್ದಾನೆ. ಅದುವೇ ಆತನ ಸಂಕಲ್ಪ. ಅದುವೇ ಇವತ್ತು ನನ್ನ ಜೀವಿತದಲ್ಲಿ ನೆರವೇರಿದೆ. ಇಂಥ ಕಷ್ಟ, ಸಂಕಟ, ದುಃಖ ಬರಬೇಕು, ಇಂಥ ಒಂದು ಐಶ್ವರ್ಯವಂತನಾಗಿದ್ದೆ, ಈ ರೀತಿಯೆಲ್ಲ ಆಗೋಯ್ತು. ಆಸ್ತಿಪಾಸ್ತಿನ ವೈರಿಗಳು ಸುಟ್ಟಾದರು, ಮಕ್ಕಳು ಸತ್ತೋದ್ರು, ಹೆಂಡತಿ ಬಿಟ್ಟು ಹೋದ್ಲು, ಸ್ನೇಹಿತರು ಕೂಡ ನನ್ನನ್ನು ಏನು ಮಾಡಿದ್ದಾರೆ, ವ್ಯರ್ಥವಾಗಿ ಮಾತನಾಡ್ತಾ ಇದ್ದಾರೆ, ನನಗೆ ವಿರುದ್ಧವಾಗಿ ಮಾತನಾಡ್ತಾರೆ, ಹೀಯಾಳಿಸ್ತಾರೆ. ಆದರೆ ನಾನು ಈ ರೀತಿ ಆಗಬೇಕು ಅಂತ ದೇವರ ಚಿತ್ತ, ದೇವರ ಸಂಕಲ್ಪ, ಅದನ್ನು ನೆರವೇರಿಸಿದ್ದಾನೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ದರ್ಶನ ಕೊಟ್ಟ ಮೇಲೆ ಅನೇಕ ಪಾಪ, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ, ಒಂದು ವೇಳೆ ಮತ್ತೆ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಕೂಡ ಅದು ದೇವರ ಸಂಕಲ್ಪವಾಗಿದೆ. ಆದರೆ ಈ ಲೋಕದ ವಿಷಯದಲ್ಲಿ, ಕೆಟ್ಟ ವಿಚಾರದಲ್ಲಿ ಅಲ್ಲ. ದೇವರೊಂದಿಗೆ ಯೋಬನು ಚಾಚು ತಪ್ಪದೆ ನಡೆದಾಗ ಬರುವಂಥ ಕಷ್ಟ, ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರೊಂದಿಗೆ ಚಾಚೂ ತಪ್ಪದೆ ನಾವು ನಡೆದಾಗ, ಯೋಚನೆ ಮಾಡಿ ನೋಡಿದಾಗ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಅದು ದೇವರ ಸಂಕಲ್ಪ. ದೇವರಿಗೆ ಸ್ತೋತ್ರವಾಗಿದೆ. ಆ ಟೈಮಲ್ಲಿ ಕೂಡ ನಾವು ದೇವರಿಗೆ ವಿರುದ್ಧವಾಗಿ ಮಾತನಾಡಬಾರದು. ಒಂದು ವೇಳೆ ಮತ್ತು ಕೆಟ್ಟವರ ಸಹವಾಸ ಮಾಡೋದು, ದುಷ್ಟರ ಸಹವಾಸ ಮಾಡೋದು, 10 ಆಜ್ಞೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ದಗ, ಮೋಸ, ಅನ್ಯಾಯ, ಸುಳ್ಳು, ವ್ಯಭಿಚಾರ, ಕದಿಯೋದು, ಸುಳ್ಳು ಹೇಳೋದು, ಹೊಡೆದಾಟ, ಲೋಕದ ವಿಷಯಗಳಿಗೆ ಹೋಗೋದು, ಮತ್ತು ನಾನು ಅಂಥವನು, ನಾನು ಇಂಥವನು, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಬರುವಂಥ ಕಷ್ಟ, ಇದು ದೇವರಿಂದ ಬಂತು ಅಂತ ಅನೇಕರು ಹೇಳ್ತಾರೆ. ಖಂಡಿತವಾಗಿ ಅಲ್ಲ. ಅದು ಅವರ ಸ್ವಂತ ಬುದ್ಧಿಯಿಂದ, ಸ್ವಂತ ಯೋಚನೆಯಿಂದ, ದುಷ್ಟರ ಸಹವಾಸದಿಂದ ಅದು ಬರುವಂಥದ್ದು ಅಂತ ನಾವು ತಿಳ್ಕೊಳ್ಬೇಕು. 15ನೇ ವಚನ, ಆದ ಕಾರಣ ನಾನು ಆತನ ಸನ್ನಿಧಿಗೆ ಗಾಬರಿಯಾಗಿದ್ದೇನೆ, ಇದನ್ನೆಲ್ಲ ಯೋಚಿಸಿಕೊಳ್ಳುವಾಗ ಆತನಿಗೆ ಅಂಜುತ್ತೇನೆ. ನೋಡಿ, ಖಂಡಿತವಾಗಿ ಆದ ಕಾರಣ ನಾನು ಆತನ ಸನ್ನಿಧಿಗೆ ಗಾಬರಿಯಾಗಿದ್ದೇನೆ. ಅಯ್ಯೋ, ಪರಲೋಕಕ್ಕೆ ಹೋಗ್ಬೇಕಾದ್ರೆ ಈ ರೀತಿಯಲ್ಲಿ ಜೀವಿಸ್ಬೇಕಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ದ. ಅಂದರೆ ಈ ಲೋಕದಲ್ಲಿ ಈ ರೀತಿಯೆಲ್ಲ ಬರ್ತದಲ್ಲ ಅಂತ ಅದನ್ನು ನಾವು ಕೂಡ ಯೋಚನೆ ಮಾಡ್ಕೊಳ್ಬೇಕು. ಉದಾಹರಣೆಗೆ, ದೇವರೇ ಮನುಷ್ಯರಾಗಿ ಬಂದಾಗ ಯಾವ ರೀತಿ ಕಷ್ಟ, ಸಂಕಟ, ವಿರೋಧಿಗಳಿಂದ ಅನುಭವಿಸಿದ್ರು. ಆದರೆ ಸತ್ತು 3ನೇ ದಿವಸ ಪುನರುತ್ಥಾನಗೊಂಡರು, 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ಅದನ್ನೇ ಯೋಬ ಕೂಡ ಹೇಳಿದ್ದು, ಸನ್ನಿಧಿಗೆ ಗಾಬರಿಯಾಗಿದ್ದೇನೆ. ಅದರಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ನೋಡುವಾಗ, ಕಷ್ಟ ಸಂಕಟಗಳ ಮಧ್ಯೆ ನಾವು ಸ್ವರ್ಗ ಸಾಮ್ರಾಜ್ಯ ಸೇರಬೇಕಾಗಿದೆ ಎಂಬುದಾಗಿ ಅಪೊಸ್ತಲರು ಕೂಡ ಹೇಳಿದ್ದಾರೆ. ಸುಖದಿಂದ ಜೀವಿಸಿ ಐಶ್ವರ್ಯಮಯ ಆಡಂಬರ ಜೀವನ ಮಾಡಿ ಖಂಡಿತವಾಗಿ ಪರಲೋಕ ಸೇರಲು ಸಾಧ್ಯವೇ ಇಲ್ಲ. ದೇವರಿಂದ ಆಯ್ಕೆಯಾದವರು ದೇವರಿಗೆ ಬಂದಂಥ ಕಷ್ಟ, ಸಂಕಟ, ದೇವರ ಪ್ರವಾದಿಗಳಿಗೆ, ಸಾಕ್ಷಿಗಳಿಗೆ ಬಂದಂಥ ಕಷ್ಟ, ಸಂಕಟಗಳನ್ನು ಅನುಭವಿಸಲೇಬೇಕು. ಈ ಲೋಕದ ವಿಷಯದಲ್ಲಿ ಖಂಡಿತವಾಗಿಯೂ ಜೀವಿಸಿದರೆ ನಾವು ಆತನ ಸನ್ನಿಧಿ ಸೇರಲು ಸಾಧ್ಯವಿಲ್ಲ ಅಂತ ಯೋಬನು ಇದನ್ನು ಹೇಳಿದ್ದು. ಇದನ್ನೆಲ್ಲ ಯೋಚಿಸಿಕೊಳ್ಳುವಾಗ ಆತನಿಗೆ ಅಂಜುತ್ತೇನೆ. ನೋಡಿ, ಖಂಡಿತವಾಗಿ ನಾವು ದೇವರಿಗೆ ಹೆದರಲೇಬೇಕಾಗಿದೆ. ಯಾಕೆ? ಖಂಡಿತವಾಗಿ ಈ ರೀತಿಯಲ್ಲಿ ನಾವು ಕೂಡ ಜೀವಿಸಲಿಕ್ಕೆ ನಮಗೊಂದು ಸಹಾಯ ಮಾಡಪ್ಪ ಅಂತ ನಾವು ದೇವರಲ್ಲಿ ಬೇಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ಹೆದರಿ ನಾವು ಜೀವಿಸಿ ವಾಕ್ಯಗಳನ್ನು ಕೈಗೊಂಡು ನಾವು ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಖಂಡಿತವಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೋ, ಪರಲೋಕ ರಾಜ್ಯದ ಕಡೆಗೆ ಯಾರು ಹೋಗ್ತಾರೋ, ದೇವರು ಯಾರನ್ನು ನಡೆಸ್ತಾರೋ ಅವರು ದೇವರ ವಾಕ್ಯವನ್ನು ಓದಿ ಖಂಡಿತವಾಗಿ ಹೆದರ್ತಾರೆ. ಎಲ್ಲಿ ತಪ್ಪಿ ಹೋಗ್ತಾ ಇದ್ದೇನೋ, ಏನಾಗ್ತಿದ್ದಾನೋ, ನರಕಕ್ಕೆ ಹೋಗ್ತೇನೆಯೋ, ಪರಲೋಕಕ್ಕೆ ಹೋಗ್ತೇನೋ, ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬೇಕೋ, ಅಯ್ಯೋ ದೇವರೇ ಅಂತ ಅವರು ಏನು ಮಾಡ್ತಾರೆ, ಹೆದರಿ ದೇವರಲ್ಲಿ ಪ್ರಾರ್ಥಿಸುವವರಾಗಿದ್ದಾರೆ ಅಂತ ಇದರ ಅರ್ಥ. 16ನೇ ವಚನ, ನನ್ನ ಹೃದಯವನ್ನು ಕುಂದಿಸಿದವನು ದೇವರೇ, ನನ್ನನ್ನು ಗಾಬರಿಪಡಿಸಿದವನು ಸರ್ವಶಕ್ತನೇ. ನೋಡಿ, ಯೋಬ ಮತ್ತು ಅಲ್ಲಿ ದೇವರಲ್ಲಿ ವಿಶ್ವಾಸ ಇಡ್ತಾನೆ. ನನ್ನ ಹೃದಯವನ್ನು ಕುಂದಿಸಿದವನು, ನನಗೆ ಬಹಳ ಬೇಸರವಾಗುವಾಗ ಮಾಡಿದ್ದು ಕೂಡ ದೇವರಿಂದಲೇ ಬಂದಂಥದ್ದು. ನನ್ನನ್ನು ಗಾಬರಿಪಡಿಸಿದವನು ದೇವರೇ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲವೂ ನನಗೆ
ದೇವರಿಂದಲೇ ಬಂತು ಅಂತ. ಹಾಗೆ ನಾವು ಕೂಡ ಈಗ ಹಿಂದೆ ಕೂಡ ಅದನ್ನೇ ತಿಳ್ಕೊಂಡಿದ್ದು, ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಬರುವಂಥದ್ದು ಪ್ರತಿ ಒಂದು ದೇವರಿಂದಲೇ. ಯಾಕೆ? ದೇವರು ನಮ್ಮನ್ನು ಶುದ್ಧೀಕರಿಸ್ತಾ ಇದ್ದಾನೆ ಮತ್ತು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಸೈತಾನನ ಶೋಧನೆಯಲ್ಲಿ ನಾವು ಗೆಲ್ಲಬೇಕಾಗಿದೆ, ವಿರೋಧಿಗಳಿಂದ ಗೆಲ್ಲಬೇಕಾಗಿದೆ ಮತ್ತು ವಿರೋಧಿಗಳಿಗೆ ನಾವು ತಕ್ಕಾದ ಉತ್ತರವನ್ನು ದೇವರು ನಮ್ಮ ಕೈಲಿ ಕೊಡಿಸ್ತಾ ಇದ್ದಾನೆ. ಇದಕ್ಕೆ ಆಗಿ ಈ ರೀತಿ ಬರ್ತಾ ಇದೆ ಅಂತೇಳಿ ಯೋಬನು ಅದನ್ನು ಹೇಳಿದ್ದು. ನನ್ನ ಹೃದಯವನ್ನು ಕೊಂದಿಸಿದವನು ದೇವರೇ, ನನ್ನನ್ನು ಗಾಬರಿಪಡಿಸಿದವನು ಸರ್ವಶಕ್ತನೇ. ದೇವರು ಯಾರನ್ನು ಹೇಗೆ ಬೇಕು ಹಾಗೆ ನಡೆಸ್ತಾರೆ ಅಂತ ಇದನ್ನು ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದು. ಅದುವೇ 17ನೇ ವಚನ. ನಾನು ಹಾಳಾದದ್ದಕ್ಕೆ ಈ ಅಂಧಕಾರವು ನಿಮಿತ್ತವಲ್ಲ, ನನ್ನ ಮುಖವನ್ನು ಕವಿದಿರುವುದು ಕಾರ್ಗತ್ತಲು ಕಾರಣವಲ್ಲ. ನೋಡಿ, ನಾನು ಹಾಳಾದಕ್ಕೆ ಅಂಧಕಾರ ನಿಮಿತ್ತವಲ್ಲ, ನನ್ನ ಮುಖವನ್ನು ಕವಿದಿರುವ ಕಾರ್ಗತ್ತಲು ಕಾರಣವಲ್ಲ. ಎಲ್ಲ ದೇವರ ಪ್ರೀತಿಯೇ, ನನ್ನನ್ನು ದೇವರೇ ಪ್ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ಇದು ಎಲ್ಲವೂ ದೇವರಿಂದಲೇ ಬಂತು ಅಂತ. ಹಾಗೆ ನಾವು ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ, ದೇವರಿಂದ ಅದ್ಭುತ ಕಾರ್ಯಗಳನ್ನು ನಮ್ಮಲ್ಲಿ ನಡೆಯುವಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಖಂಡಿತವಾಗಿ ಇದಕ್ಕೆ ಯಾವುದೇ ಕಾರಣ ಅಲ್ಲ, ದೇವರು ಪ್ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಹಿಂದೆ ಪ್ರವಾದಿಗಳನ್ನು ಕೂಡ ಅನೇಕ ಸಾಕ್ಷಿಗಳನ್ನು ನೋಡುವಾಗಲೂ ಕೂಡ ಅವರ ಜೀವಿತದಲ್ಲಿ ಬಂದು ಹೋದ ಕಷ್ಟ, ಸಂಕಟ, ದುಃಖಗಳನ್ನು ನಾವು ಇವತ್ತು ಚೆನ್ನಾಗಿ ತಿಳಿದುಕೊಳ್ಬೇಕು. ಹಾಗೆ ನಮ್ಮನ್ನು ಕೂಡ ದೇವರು ನಡೆಸ್ತಾ ಇರುವಾಗ ಮೀಕ ಪ್ರವಾದಿ 7:5-6 ನೋಡುವಾಗ, ಮನೆ ಹೆಂಡತಿ ತನ್ನ ಮಕ್ಕಳೇ, ಬಂಧುಗಳೇ, ಆಪ್ತರೇ ವಿರೋಧಿಗಳಾಗ್ತಾರೆ. ಮತ್ತಾಯ 10:35 ಕೂಡ ನೋಡುವಾಗ, ಲೂಕ 12:14 ಕೂಡ ನೋಡುವಾಗ ಅಲ್ಲಿ ಎಲ್ಲರೂ ವಿರೋಧಿಗಳಾಗಿ ಬರ್ತಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದನ್ನೇ ಇಲ್ಲಿ ಯೋಬ ಹೇಳಿದ್ದು. ದೇವರ ಚಿತ್ತಾನುಸಾರ ಯಾರನ್ನು ನಡೆಸ್ತಾರೋ ಅವರಿಗೆ ಕಷ್ಟ, ಸಂಕಟ, ದುಃಖಗಳು ಬರ್ತವೆ. ಆದರೂ ಏನೇ ಆದರೂ ನಮ್ಮ ಮನಸ್ಸು ನಾವು ದೇವರಿಂದ ಹಿಂದೆಗೆ ಬಾರದು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೂ ಕೂಡ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಇದನ್ನು ತಿಳಿದುಕೊಂಡು ನಿಮ್ಮೊಂದಿಗೆ ಜೀವಿಸಿ ಪರಿಶುದ್ಧರಾಗಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತೆ ಅವರಿಗೂ ಕೂಡ ವಿಶೇಷವಾದ ಆಶೀರ್ವಾದವನ್ನು ಮಾಡಿರಿ. ಹಾಗೂ ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ನಿಮ್ಮನ್ನು ತಿಳಿದುಕೊಳ್ಳಲು, ನಿಮ್ಮಿಂದ ಆಶೀರ್ವಾದವನ್ನು ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.